ಯಾರೆಲ್ಲ ನಾರ್ತ್ ಈಸ್ಟ್ಗೆ ಇರುವಂತಹ ಮನೆಯನ್ನು ಹುಡುಕ್ತಾ ಇದ್ದೀರೋ ಅಂಥರಿಗೋಸ್ಕರ ಈ ಮನೆಯಾಗಿರುತ್ತೆ. ಇದು ಬನಶಂಕರಿ 6 ಸ್ಟೇಜ್ 10th ಬ್ಲಾಕು, ಕನಕ ಭವನದ ಹಿಂದ್ಗಡೆ, 20/30 BDA, ನಾರ್ತ್ ಈಸ್ಟ್ ಕಾರ್ನರು, ನಾರ್ತ್ ಮೇನ್ ಡೋರ್ ಇರುತ್ತೆ. ಇಲ್ಲಿದ್ದ ವಾಜರಹಳ್ಳಿ ಮೆಟ್ರೋ ಸ್ಟೇಷನ್ನು 4.5 5 ಕಿಲೋಮೀಟರು, ಕೆಂಗೇರಿ ಅಥವಾ ಸೆಟಲೈಟು ಮೆಟ್ರೋ ಸ್ಟೇಷನ್ನು 3 ಕಿಲೋಮೀಟ್ರು. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬುಲೆಟ್ ಫಾರ್ ಯು ಚಾನಲ್. ನಾನು ನಿಮ್ಗೆ ಇವತ್ತು ನಾರ್ತ್ ಈಸ್ಟು ಕಾರ್ನರ್ ಡೂಪ್ಲೆಕ್ಸ್ ಹೌಸ್ನ ತೋರ್ಸೋಕೆ ಬಂದಿದ್ದೀನಿ. ನೀವು ಕೇಳ್ತಾ ಇದ್ರಲ್ಲ ನಾರ್ತ್ ಈಸ್ಟು ಅಂತ, ಆಲ್ಮೋಸ್ಟ್ ನಾರ್ತ್ ಈಸ್ಟೇ ಕಾರ್ನರ್ ಡೂಪ್ಲೆಕ್ಸ್ ಮನೆ ಇದ್ದಾಗಿರುತ್ತೆ. ಈ ಡೂಪ್ಲೆಕ್ಸ್ ಮನೆ ಬರೋದು ಬನಶಂಕರಿ 6 ಸ್ಟೇಜ್ 10th ಬ್ಲಾಕ್, ಕನಕ ಭವನ ಏನಿದೆಯಲ್ವಾ, 100 ಫೀಟ್ ರೋಡ್ ಕನಕ ಭವನದ ಹಿಂದ್ಗಡೆ ಬರುವಂತಹ ಮನೆ ಇದ್ದಾಗಿರುತ್ತೆ. ನಾರ್ತ್ ಈಸ್ಟ್ಗೆ ನಮಗೆ ಅಂದರೆ ನಾರ್ತ್ ಫೇಸಲ್ಲಿ 30 ಅಡಿ ಬರುತ್ತೆ, ಈಸ್ಟ್ ಫೇಸಲ್ಲಿ 20 ಅಡಿ ಬರುತ್ತೆ. ನಾರ್ತ್ ಫೇಸ್ ರೋಡ್ ಏನಿದೆಯಲ್ಲ 30 ಫೀಟ್ ಇದೆ, ಈಸ್ಟ್ ಫೇಸ್ ರೋಡ್ ಏನಿದೆಯಲ್ಲ 40 ಫೀಟ್ ರೋಡ್ ಇದೆ. ಎರಡೂ ಕಡೆಯೂ ಟಾರ್ ರೋಡ್ ಆಗಿರುತ್ತೆ. ನಾರ್ತ್ ಫೇಸಲ್ಲಿ ನಮಗೆ ಸ್ಮಾಲ್ ವಾಕಿಂಗ್ ಗೇಟ್ ಕೊಟ್ಟಿದ್ದಾರೆ, ಈಸ್ಟ್ ಫೇಸಲ್ಲಿ ಒಂದು 4 ಫೋಲ್ಡಬಲ್ ಗೇಟ್ ಕೊಟ್ಟಿದ್ದಾರೆ. MS ಅಟ್ಯಾಚ್ ಆಗಿ ಅದಕ್ಕೆ ಫಂಡ್ರ್ ಮ್ಯಾಕ್ಸ್ನ ಹಾಕಿ ಕೊಟ್ಟಿದ್ದಾರೆ. ನಿಮ್ಮ ಮನೆ ಹೆಸರು ಮಾಡಬೇಕು ಅನ್ನೋ ಹಾಗಿದ್ದರೆ ವಾಲ್ ಕ್ಲೈಂಡಿಂಗ್ ಗ್ರಾನೈಟ್ ಕೊಟ್ಟಿದ್ದಾರೆ, ಅಲ್ಲಿ ಹಾಕ್ಕೋಬೋದು. ಇದು ಈಸ್ಟ್ ಫೇಸಲ್ಲಿರುವಂತಹ ಫ್ರಂಟ್ ಎಲಿವೇಷನ್ ಲೈಕ್ ಈ ಥರ ಇದೆ. ಹೊರಗಡೆಯಿಂದ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆಯೋ ಒಳಗಡೆ ಕೂಡ ಅಷ್ಟೇ ಚೆನ್ನಾಗಿ ಕನ್ಸ್ಟ್ರಕ್ಷನ್ ಮಾಡಿಕೊಟ್ಟಿದ್ದಾರೆ. ಬನ್ನಿ ಒಂದೊಂದೇ ಡೀಟೇಲ್ಸ್ ಆಗಿ ಹೇಳ್ತಾ ಹೋಗ್ತೀನಿ. ಇದು ಪಾರ್ಕಿಂಗು, ನೀವು ಈಸಿಯಾಗಿ 2 ಕಾರ್ಗಳನ್ನ ಪಾರ್ಕ್ ಮಾಡ್ಕೋಬಹುದು. ಅದಕ್ಕಿಂತ ಮುಂಚೆ ನಮಗೆ ಫ್ಲೋರಿಂಗ್ ಬಂದು 1/1 ಸೆರಾಮಿಕ್ ಟೈಲ್ಸ್ ಸಿಗುತ್ತೆ, ಬೋರ್ವೆಲ್ ಇದೆ, ಸಂಪ್ ಇದೆ. ಹಾಗೆ ಮುಂದೆ ನೋಡ್ತಾ ಇದ್ದೀರಾ ನೀವು ಕಾವೇರಿ ಪಾಯಿಂಟ್ನ ಮಾಡಿಕೊಟ್ಟಿದ್ದಾರೆ. ವೆಂಟಿಲೇಷನ್ಗೆ MS ಲೇಸರ್ ಕಟ್ಟಿಂಗಲ್ಲಿ ಮಾಡಿರುವಂತಹ ವೆಂಟಿಲೇಷನ್ ಒಂದು ಮಾಡಿಕೊಟ್ಟಿದ್ದಾರೆ. ಇದು ವಾಕಿಂಗ್ ಗೇಟ್ ಆಗಿರುತ್ತೆ ಈ ಕಡೆ. ಸೊ ಫುಲ್ ಸ್ಪೇಷಿಯಸ್ ಜಾಗನ ಮಾಡಿಕೊಟ್ಟಿರೋದು ಪಾರ್ಕಿಂಗಲ್ಲಿ. ಇಲ್ಲಿ ಎಡಭಾಗದಲ್ಲಿ ಎಲೆಕ್ಟ್ರಿಕ್ ಮೀಟರು ಇನ್ಸ್ಟಾಲ್ ಮಾಡಿದ್ದಾರೆ. ಮತ್ತೇನಿದೆ, ಆ ಸ್ಟೇರ್ಕೇಸ್ ಕೆಳಗಡೆ ನಮಗೆ ಗ್ಯಾಸ್ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ನಿಮಗೆ ನಲ್ಲಿ ಪಾಯಿಂಟ್ಗಳು ಕೊಟ್ಟಿದ್ದಾರೆ. ಒಂದು ಮೇಲ್ಗಡೆಯಿಂದ ಟ್ಯಾಂಕಿಂದ ಬರುತ್ತೆ, ಮತ್ತು ಕಾವೇರಿಗೆ, ಮತ್ತು ಇಲ್ಲಿ ಬೋರ್ವೆಲಲ್ಲಿ ಟೋಟಲ್ 3 ನಲ್ಲಿಗಳು ಇದೆ. ಇದು ಇಷ್ಟು ಗ್ರೌಂಡ್ ಫ್ಲೋರ್ನ ಲುಕ್ ಆಗಿರುತ್ತೆ. ಕೆಳಗಡೆ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸಿಂಪಲ್ ಮಾಡಿರುವಂತಹ POP ಫಾಲ್ ಸೀಲಿಂಗ್ ಸಿಗುತ್ತೆ. ಓಕೆ, ಮೇಲ್ಗಡೆ ಹೋಗೋಣ. ಸ್ಟೇರ್ ಕೇಸ್ ಬಗ್ಗೆ ಹೇಳ್ತಾ ಇದ್ದೀನಿ. ಲಪೋತ್ರ ಆಂಟಿಸ್ಕಿಡ್ ಗ್ರಾನೈಟ್ ಕೊಟ್ಟಿದ್ದಾರೆ. ಇದು SS 304 ಗೇಜ್ ಇರುವಂತಹ ರೇಲಿಂಗ್ಸ್ನ ಕೊಟ್ಟಿದ್ದಾರೆ ಜಿಂದಾಲ್ದು, ಅದಕ್ಕೆ ವುಡನ್ ಪಿಲ್ಲರ್ನ ಕೊಟ್ಟಿರುವಂಥದ್ದು. ಯಾರೇ ಬಂದ್ರೂ ಸ್ಲಿಪ್ಪರ್ಗಳು ಇಲ್ಲಿ ಕೆಳಗಡೆ ಬಿಟ್ಟು ಮೇಲ್ಗಡೆ ಹೋಗಿ. 4 ಅಡಿ ವೈಡ್ ಆಗಿದೆ. ನಿಮ್ಮ ಮನೇಲಿ ಎಷ್ಟೇ ದೊಡ್ಡ ಸೋಫಾ, TV ಏನೇ ಇದ್ರೂ ಈಸಿಯಾಗಿ ಕ್ಯಾರಿ ಮೇಲ್ಗಡೆ ಮಾಡಬಹುದು. ಒಂದು ಸೈಡು ಪ್ಲೇನ್ ಕೊಟ್ಟಿದ್ದಾರೆ, ಟಫನ್ ಗ್ಲಾಸು 12 mm, ಅದಕ್ಕೆ SS ರೇಲಿಂಗ್ಸ್ ಕೊಟ್ಟಿದ್ದಾರೆ. ರೈಟ್ ಸೈಡಿಗೆ 2/4 ವೆಟ್ರಿಫೈಡ್ ಟೈಲ್ಸ್ ಕೊಟ್ಟಿದ್ದಾರೆ, ವಾಲ್ ಕ್ಲೈಂಡಿಂಗು. ಆಪೋಸಿಟು ನೀವು ದೇವ್ರ ಫೋಟೋ ಏನಾದ್ರು ಇಟ್ಕೊಳ್ಳೋದಕ್ಕೋಸ್ಕರ ಫ್ರೇಮ್ನ ಮಾಡಿಕೊಟ್ಟಿದ್ದಾರೆ. ವರಾಂಡ ಫುಲ್ ಸ್ಪೇಷಿಯಸ್ ಸಿಗುತ್ತೆ ನಮಗೆ. ಮೇಲ್ಗಡೆಯಿಂದ ಕೆಳಗಡೆ ನಮಗೆ ಈ ಥರ ಇದೆ. ಫ್ರಂಟ್ ಎಲಿವೇಷನ್ ಇದು ನಾರ್ತ್ ಫೇಸಿಂದು ನೋಡ್ತಾ ಇದ್ದೀರಾ, ಹೈಟಲ್ಲಿ ಮಾಡಿಕೊಟ್ಟಿದ್ದಾರೆ. ಕೆಲವರು ಸ್ಲೋಪಲ್ಲಿ ಡೌನಲ್ಲಿ ಮಾಡ್ಕೊಡ್ತಾರೆ, ಬಟ್ ಇಟ್ಸ್ ಬೆಸ್ಟ್. ಇದು PVC ಫಾಲ್ ಸೀಲಿಂಗ್ ಆಗಿರುತ್ತೆ ಮೇಲ್ಗಡೆ. ಈ ನಾರ್ತ್ ಈಸ್ಟ್ ಕಾರ್ನರ್ ಸೈಟಿಗೆ ನಮಗೆ ನಾರ್ತ್ ಮೇನ್ ಡೋರ್ ಮನೆನ ಕೊಟ್ಟಿರುವಂಥದ್ದು. ಇದು ನಾರ್ತ್ ಡೋರ್ ಆಗಿರುತ್ತೆ. 8 ಇಂಚಸ್ ವಾಸ್ಕಲ್ ಕೊಟ್ಟಿದ್ದಾರೆ. ಆಫ್ಟರ್ ಫಿನಿಶಿಂಗ್ 2 ಇಂಚಸ್ ಇರುವಂತಹ ಟೀ ಕುಡ್ಡಲ್ಲಿ ಮಾಡಿರುವಂತಹ ಒಂದು ಬಿಗ್ ಮೇನ್ ಡೋರ್ ಸಿಗುತ್ತೆ ಈ ಮನೆದು. ಇದು ಒಂದು ಹಾಲ್ನ ಲುಕ್ ಆಗಿರುತ್ತೆ ಎಂಟ್ರಿ ಆಗ್ತಾ ಇದ್ದಂಗೆ. ಇದು ಸ್ಟಾರ್ ವೈಟ್ ಅಂತ ಹೇಳ್ತೀವಿ ಅಥವಾ ವೆಲ್ವೆಟ್ ವೈಟ್ ಅಂತ ಹೇಳ್ತೀವಿ, ಗ್ರಾನೈಟ್ನ ಕೊಟ್ಟಿರುವಂಥದ್ದು. ನನಗೆ ತುಂಬ ಇಷ್ಟ, ಇದು ತುಂಬ ಚೆನ್ನಾಗಿದೆ ಕ್ವಾಲಿಟಿ ಆಲ್ಸೋ. ಆಪೋಸಿಟ್ ನೋಡ್ತಾ ಇದ್ದೀರಾ, ಹಾಲು ಒಂದು ಸಿಂಪಲ್ ಪ್ಲೇನ್ ಕಲರ್ ಇರುವಂತಹದ್ದು ಕಾಂಬಿನೇಷನ್ನ ಕೊಟ್ಟಿದ್ದಾರೆ. ಇದು TV ಕ್ಯಾಬಿನೆಟ್ ಆಗಿರುತ್ತೆ. ಈ TV ಕ್ಯಾಬಿನೆಟ್ ಆಪೋಸಿಟೇ ಈ ಥರ ನಮಗೆ ಲುಕ್ ಬರುತ್ತೆ. U ಶೇಪಲ್ಲಿ ಇರುವಂತಹ ಹಾಲ್ ಇದ್ದಾಗಿರುತ್ತೆ. PVC ಆ್ಯಂಡ್ POP ಫಾಲ್ ಸೀಲಿಂಗಲ್ಲಿ ಮಾಡಿರುವಂತಹ ಫಾಲ್ ಸೀಲಿಂಗ್ ಸಿಗುತ್ತೆ. ಈ ಕಡೆ ಹೇಳಬೇಕನ್ನೋ ಹಾಗಿದ್ದರೆ ವಿನಿಯರ್ ಲ್ಯಾಮಿನೇಷನ್ನಲ್ಲಿ ಮಾಡಿರುವಂತಹ ವಾಲ್ ಕ್ಲೈಂಡಿಂಗ್ ಸಿಗ್ತಾಯಿದೆ, ವುಡ್ ವರ್ಕ್ ಸಿಗ್ತಾಯಿದೆ. ಇಲ್ಲಿ ನಿಮಗೆ ಒಂದು ಹಿಡನ್ ಟಾಯ್ಲೆಟ್ ಇದೆ. ಇದು 5/5 ಇರುವಂತಹ ಬಿಗ್ ವಿಂಡೋ ಸಿಗುತ್ತೆ. ಇಲ್ಲಿ ನ್ಯಾಚುರಲ್ ಸ್ಟೋನ್ನಲ್ಲಿರುವಂತಹ ವಾಲ್ ಕ್ಲೈಂಡಿಂಗ್ ಒಂದು ಸಿಗ್ತಾ ಇರುವಂಥದ್ದು. ಆ ನ್ಯಾಚುರಲ್ ವಾಲ್ ಕ್ಲೈಂಡಿಂಗ್ ಅಂತ ನಿಂತ್ಕೊಂಡು ನೋಡಿದರೆ ನಿಮಗೆ ಈಗ ಫುಲ್ ಪಿಕ್ಚರ್ ಅರ್ಥ ಆಗುತ್ತೆ ಈ ಮನೆದು. ಎಂಟ್ರಿ ಅಲ್ಲೇ ನಿಂತ್ಕೊಂಡು ನಾನು ನಿಮಗೆ ಇಲ್ಲಿ ಸೋಫಾ ಅಲೈನ್ಮೆಂಟ್ ಮಾಡೋದನ್ನ ಹೇಳ್ಕೊಟ್ಟಿದ್ದೆ. ಇದು TV ಕ್ಯಾಬಿನೆಟು ಈ ಥರ ಇದೆ.
ಇಲ್ಲಿ ನೀವು ಒಂದು 65 ಇಂಚಸ್ ಮೇಲೆ ಇರುವಂತಹ ಟಿ ವಿ ಹಾಕಿದ್ರೂ ಯಾವ ಥರದ್ದು ಹೊರಗಡೆ ಬರೋಲ್ಲ, ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಇದು ರೂಮ್ಗಳಿಗೆ ಹೋಗೋದಕ್ಕೆ ಸ್ಟೇರ್ ಕೇಸು, ಸರಿನಾ. ಇದು ಒಂದು ಹಾಲಲ್ಲಿ ಒಂದು ಕಾಮನ್ ಬಾತ್ರೂಮ್, ಟಾಯ್ಲೆಟ್ ಅಷ್ಟೇ. ವಾಲ್ ಮೌಂಟ್ ಕಮೋಡ್ ಸಿಗುತ್ತೆ. ವೆಂಟಿಲೇಷನ್ಗೆ ಸ್ಟೇರ್ ಕೇಸ್ ಇದೆಯಲ್ವಾ, ಆ ಕಡೆ ಹೋಗುತ್ತೆ. ಸರಿ, ಹಾಗಾದರೆ ಈ ಟಿ ವಿ ಕ್ಯಾಬಿನೆಟ್ ಹಿಂದ್ಗಡೆ ನಮಗೆ ಅಡುಗೆ ಮನೆ, ಡೈನಿಂಗ್ ಹಾಲ್ ಏರಿಯಾ ಮತ್ತು ಪೂಜಾ ರೂಮ್ ಸಿಗುತ್ತೆ. ನೋಡಿ, ಇದು 2 ಲಾಕ್ಗಳು ಕೊಟ್ಟಿದ್ದಾರೆ. ಆಫ್ಟರ್ ಫಿನಿಶಿಂಗ್ 2 ಇಂಚಸ್ ಬರುತ್ತೆ. ಗುಡ್ ವರ್ಕ್ ಅಂತ ಹೇಳ್ತೀನಿ. ನನ್ನ ಬಲಭಾಗದಲ್ಲಿ ಕಿಚನ್ ಸ್ಲ್ಯಾಬ್ ಎಲ್ ಶೇಪಲ್ಲಿ ಅಡುಗೆ ಮನೆಯನ್ನು ಕೊಟ್ಟಿದ್ದಾರೆ. ಓವರ್ ಹೆಡ್ ವಾರ್ಡ್ರೋಬರ್ಗಳು ಕೊಟ್ಟಿದ್ದಾರೆ. ಈ ಸ್ಲ್ಯಾಬ್ ವೈಟ್ ಏನು ನೋಡ್ತಿದ್ದೀರಾ, ಕ್ವಾರ್ಟ್ಸಿಂದ ಆಗಿರುತ್ತೆ. ಅಲ್ಲಿ ನಿಮಗೆ ಸ್ಟವ್ ಪಾಯಿಂಟು, ಮೇಲ್ಗಡೆ ಚಿಮ್ನಿ ಪಾಯಿಂಟು, ಇದು ಅಕ್ವಾಗಾರ್ಡ್ ಪಾಯಿಂಟು ಅಲ್ಲಿದೆ ಅಲ್ವಾ, ಅದು ಇನ್ಲೆಟು ಅಲ್ಲಿದೆ. ಅಕ್ವಾಗಾರ್ಡ್ ಪಾಯಿಂಟ್ ಇಲ್ಲಿ ಹಾಕ್ಕೋಬೇಕಾಗುತ್ತೆ. ಇಲ್ಲಿ ಹ್ಯಾಂಡ್ ಬೇಷನ್ ಬರುತ್ತೆ ಮತ್ತು ಬಿಗ್ ವಿಂಡೋ 2 ಕಡೆ ಕೊಟ್ಟಿದ್ದಾರೆ ವೆಂಟಿಲೇಷನ್ಗೆ. ಕಾರ್ನರು ಸಾಕಾದ ಗಾಳಿ ಬೆಳಕು ಬರುತ್ತೆ. ಹಾಗೆ ಲೆಫ್ಟಲ್ಲಿ ಪ್ಲ್ಯಾನ್ ಮಾಡಿದರೆ ಇದು ಡೈನಿಂಗ್ ಹಾಲ್ ಏರಿಯಾ. ಇಲ್ಲೂ ಕೂಡ 6 to 8 ಸೀಟರ್ ಇರುವಂತಹ ಡೈನಿಂಗ್ ಟೇಬಲ್ನ ಹಾಕ್ಕೋಬೋದು. ಸಿಂಪಲಾಗಿ ಮಾಡಿರುವಂತಹ POP ಫಾಲ್ ಸೀಲಿಂಗು. ಪೂಜಾ ರೂಮ್ ಬಗ್ಗೆ ಹೇಳಬೇಕು, ಪ್ರತಿಯೊಂದು ಈ ಮನೆಗೆ ವುಡ್ಡು ಯೂಸ್ ಮಾಡಿರೋದು ಟೀಕ್ ವುಡ್ಡಿಂದು. ಹಿಚ್ಚಿಂಗ್ ಗ್ಲಾಸ್ ಅಟ್ಯಾಚ್ಮೆಂಟ್ ಮಾಡಿದ್ದಾರೆ. ಅಡಲ್ಟ್ 1 ಪರ್ಸನ್ ಕುತ್ಕೊಂಡು ಪೂಜೆನ ಮಾಡಬಹುದು. ಅದಕ್ಕೆ ಗೋಲ್ಡನ್ ಬಾರ್ಡರ್ನ ಕೊಟ್ಟಿದ್ದಾರೆ. ಹೊರಗಡೆ ಬೆಳಕು ಗಾಳಿ ಮತ್ತು ಒಳಗಡೆ ಎಂಟ್ರಿ ಆಗಲಿ ಅಂತ ಇಲ್ಲೂ ಕೂಡ ವೆಂಟಿಲೇಷನ್ನ ಬಿಟ್ಟಿದ್ದಾರೆ ಪೂಜಾ ರೂಮಲ್ಲೂ. ಓಕೆ, ಈ ಡೈನಿಂಗ್ ಹಾಲಿಂದ ನಿಂತ್ಕೊಂಡು ನೋಡಿದರೆ ನಿಮಗೆ ಅಡುಗೆ ಮನೆಯ ಒಂದು ಲಕ್ಷಣ ಈ ಥರ ಕಾಣಿಸುತ್ತೆ. ನೋ ಡೌಟ್ಸ್, ಇಲ್ಲೂ ಸ್ಪೇಸ್ ಉಳಿಯುತ್ತೆ ವೆಂಟಿಲೇಷನ್ಗೆ. ಇಲ್ಲಿ ಫ್ರಿಜ್ ಇಡೋದಕ್ಕೇ ಸಪ್ರೇಟಾಗಿ ಮಾಡಿಕೊಟ್ಟಿದ್ದಾರೆ. ನೋಡಿ, ಸ್ಟೇರ್ ಕೇಸ್ ಇದೆಯಲ್ವಾ, ಆ ಸ್ಟೇರ್ ಕೇಸ್ ಯೂಸ್ ಮಾಡ್ಕೊಂಡಿದ್ದಾರೆ. ಇದು 7.5 ಅಡಿ ಹೈಟ್ ಇದೆ. ನಿಮ್ಮ ಮನೇಲಿ ಅಷ್ಟು ದೊಡ್ಡ ಫ್ರಿಜ್ ಇರಲ್ಲ ಅಂತ ಅಂದ್ಕೊಂಡಿದ್ದೀನಿ. ಫ್ರಿಜ್ ಪಾಯಿಂಟ್ ಎಲ್ಲ ಅಲ್ಲಿ ಕೊಟ್ಟಿದ್ದಾರೆ. ಮತ್ತು ಆ ಸ್ಟೋರೇಜ್ ಕೆಳಗಡೆ, ಅಂದರೆ ಸ್ಟೋರೇಜ್ ಮಾಡಿಕೊಟ್ಟಿದ್ದಾರೆ ಆ ಸ್ಟೇರ್ ಕೇಸ್ ಕೆಳಗಡೆ. ಚೆನ್ನಾಗಿದೆ. ಪ್ರೊಫೈಲ್ ಲೈಟ್ ಆಗಲಿ, ಜಿ ಪ್ರೊಫೈಲ್ ಹ್ಯಾಂಡ್ಗಳಾಗಲಿ, ಮತ್ತು ಒಳಗಡೆ ಲೈಟಿಂಗ್ ವರ್ಕ್ ಆಗಲಿ, ಹೈಡ್ರಾಲಿಕ್ ಲಿಫ್ಟ್ ಎಲ್ಲ ಓಕೆ. ದಿಸ್ ಈಸ್ ಫಸ್ಟ್ ಫ್ಲೋರ್ ಎಕ್ಸ್ಪ್ಲನೇಷನ್ನು ಈ ಮನೆಯ ಬಗ್ಗೆ. ಈಗ ಬೆಡ್ರೂಮ್ಗಳಿಗೆ ಮೂವ್ ಆಗೋಣ, ಸರಿನಾ. ನೋಡಿ, ಚೆನ್ನಾಗಿದೆ, ಕೂಲಾಗಿದೆ. ನಾರ್ತ್ ಈಸ್ಟು ವೆಂಟಿಲೇಷನ್ನು. ನಾನು ಆಲ್ಮೋಸ್ಟ್ ಈಗ ಸಂಜೆ ಎಷ್ಟು ಗಂಟೆಗಿರ್ಬೋದು, 5:30 ಈ ಟೈಮೀಗ. ಸ್ಟೇರ್ ಕೇಸ್ ಬಗ್ಗೆ ಹೇಳಬೇಕು, 3 ಅಡಿ ವೈಡ್ ಆಗಿದೆ. ಸ್ಟೇರ್ ಕೇಸ್ ಲೈಟ್ಗಳು ನಿಮ್ಗೆ ಅಲ್ಲಲ್ಲಿ ಸಿಗುತ್ತೆ. ಮತ್ತು ವುಡನ್ ಪಿಲ್ಲರ್ಗಳು ಕೊಟ್ಟಿದ್ದಾರೆ. ಅದಕ್ಕೆ ಟಫನ್ ಗ್ಲಾಸ್ ಹಾಕಿದ್ದಾರೆ ಲುಕ್ಕಿಂಗ್ ಕ್ರೇಜ್ಗೋಸ್ಕರ. ಅಟ್ಯಾಚ್ ಆಗಿ 304 SS ರೈಲಿಂಗ್ಸು. ಓಕೆ, ಮೇಲ್ಗಡೆಯಿಂದ ಒಂದು ನಿಮಗೆ ಈ ಮನೆಯ ಹಾಲ್ ಈ ಥರ ಕಾಣಿಸುತ್ತೆ. ನಾರ್ತ್ ಈಸ್ಟ್ ವಾಸ್ತು ಪ್ರಕಾರ ಕಟ್ಟಿದ್ದಾರೆ. ಈಗ ನನ್ನ ಎಡಭಾಗದಲ್ಲಿ, ಅಂದರೆ ಇದು ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ, ಇದು ಚಿಲ್ಡ್ರನ್ ಬೆಡ್ರೂಮ್ ಆಗಿರುತ್ತೆ. ಈ 2 ಮಧ್ಯದಲ್ಲಿ ಕಾಮನ್ ಆಗಿ ಒಂದು ಬಾಲ್ಕನಿ ಕೊಟ್ಟಿದ್ದಾರೆ. ಇದು ತೋರ್ಸೋಕ್ಕಿಂತ ಮುಂಚೆ ನಾವು ಕೆಳಗಡೆಯಿಂದ ಮೇಲೆ ಬಂದ್ವಿ. ಯಾವ ಥರ ಇರುತ್ತೆ ಸ್ಟೇರ್ ಕೇಸ್, ಈ ಥರ ಇರುತ್ತೆ. ಓಕೆನಾ. ನಾನು ನಿಮಗೆ ಬಾಲ್ಕನಿ ತೋರ್ಸೋಕ್ಕಿಂತ ಮುಂಚೆ ಮಾಸ್ಟರ್ ಬೆಡ್ರೂಮ್ನ ತೋರಿಸ್ಕೊಡ್ತೀನಿ ಬನ್ನಿ. ವಾಸ್ಕಲ್ಲಾಗಲಿ, ಡೋರ್ಗಳಾಗಲಿ ಎಲ್ಲ ಟೀಕ್ ವುಡ್ಡೆ. ಇದು UPVC, WPVC, ಇದು ವಿನಿಯರು. ಇದು ಮಾಸ್ಟರ್ ಬೆಡ್ರೂಮು. ಕಿಂಗ್ ಸೈಜ್ ಕಾಟ್ ಕೊಟ್ಟಿದ್ದಾರೆ. ಸೇಮ್ ಗ್ರಾನೈಟು ಫ್ಲೋರಿಂಗು. ವಾಲ್ ಕ್ಲೈಂಡಿಂಗ್ ಎಲ್ಲ ವುಡ್ ವರ್ಕ್ ಆಗಿದೆ. ಫಾಲ್ ಸೀಲಿಂಗ್ ಎಲ್ಲ POP ಫಾಲ್ ಸೀಲಿಂಗು. ಬ್ರೈಟ್ ಲೈಟ್ನ ಕೊಟ್ಟಿರುವಂಥದ್ದು. ಇದು ಹೈಡ್ರಾಲಿಕ್ ಲಿಫ್ಟ್ ಆಗಿರುತ್ತೆ, ಸ್ಟೋರೇಜ್ ಕೆಳಗಡೆ ಮಾಡಬಹುದು. ಇಲ್ಲಿ ಸ್ಲೈಡಿಂಗ್ ಡೋರ್ ವಾರ್ಡ್ರೋಬರ್ಗಳು, ಓವರ್ ಹೆಡ್ ವಾರ್ಡ್ರೋಬರ್ಗಳು ಕೊಟ್ಟಿದ್ದಾರೆ. ಅಲ್ಲಿ ಡ್ರೆಸ್ಸಿಂಗ್ ಕ್ಯಾಬಿನೆಟು, ಅದ್ರ ಹಿಂದ್ಗಡೆ ಮತ್ತು ಸ್ಟೋರೇಜು, ಮತ್ತು ಇಲ್ಲಿ ಕೂಡ ಸ್ಟೋರೇಜ್ ಇದೆ. ಒಂದು TV ಕ್ಯಾಬಿನೆಟು. ಮಾಸ್ಟರ್ ಬೆಡ್ರೂಮ್ ಎಕ್ಸಲೆಂಟ್, ಚೆನ್ನಾಗಿ ಬಂದಿದೆ ಸಿಂಪಲಾಗಿ. ಈ ಡೋರ್ ಹಿಂದೆ ಒಂದು ವೆಂಟಿಲೇಷನ್, ಬೆಳಕಿಗೆ ಒಂದು 4x5 ಇರುವಂತಹ ಬಿಗ್ ವಿಂಡೋನ ಕೊಟ್ಟಿದ್ದಾರೆ. ಇಲ್ಲೇ ಈ ಮಾಸ್ಟರ್ ಬೆಡ್ರೂಮ್ನ ಬಾತ್ರೂಮ್. ಓಕೆ, ಜಾಗ್ವಾರ್ ಬೇಸಿಕ್ ಫಿಟ್ಟಿಂಗ್ ಹಾಕಿ ಕೊಡ್ತಾರೆ. ಕಮೋಡ್ಗಳೆಲ್ಲ ಸೆರ ಅಥವಾ ಹಿಂಡ್ವೇರ್ ಆಗಿರುತ್ತೆ, ಸರಿನಾ. ಇದು ಮಾಸ್ಟರ್ ಬೆಡ್ರೂಮ್ನ ಒಂದು ಲುಕ್ಕು.
ಈಗ ಬಾಲ್ಕನಿ ತೋರಿಸ್ಕೊಡ್ತೀನಿ ಬನ್ನಿ. ಚಿಲ್ಡ್ರನ್ ಬೆಡ್ರೂಮ್ಗೆ ಹೋಗೋಕ್ಕಿಂತ ಮುಂಚೆ ಒಂದು ಬಾಲ್ಕನಿಯ ಲುಕ್ಕು ನೋಡಿ. ಇದೆರಡು ಬೆಡ್ರೂಮ್ಗಳಿಗೆ ಕಾಮನ್ನಾಗಿ ಒಂದು ಬಾಲ್ಕನಿ, ಒಂದೆರಡು ಚೇರ್ ಹಾಕೊಂಡು ಹೊರಗಡೆ ಟೈಮ್ನ ಸ್ಪೆಂಡ್ ಮಾಡ್ಬೋದು. ಬನಶಂಕರಿ 6-10 ಬ್ಲಾಕು ಹೊರಗಿನ ಲಕ್ಷಣ ಈ ಥರ ಇರುತ್ತೆ. ಮನೆಗಳು ತುಂಬ ಆಗಿದೆ, ಡೌಟೇ ಇಲ್ಲ. ಒಳ್ಳೆ ಇಂಪ್ರೂವ್ಮೆಂಟ್ ಏರಿಯಾ ಅಂತಲೇ ಹೇಳ್ಬೋದು. ಸರಿ, ಹಾಗಾದರೆ ಇಲ್ಲೊಂದು ಚಿಲ್ಡ್ರನ್ ಬೆಡ್ರೂಮ್ ಇದೆ. ಚಿಲ್ಡ್ರನ್ ಬೆಡ್ರೂಮ್ನ ತೋರಿಸ್ಕೊಡ್ತೀನಿ. ಚಿಲ್ಡ್ರನ್ ಬೆಡ್ರೂಮು ಅಷ್ಟೇ. ಫ್ಲೋರ್ ಬಂದು ಗ್ರಾನೈಟು, POP, ಫಾಲ್ ಸೀಲಿಂಗು, ವೆಂಟಿಲೇಷನ್ಗೆ ಒಂದು ಬಿಗ್ ವಿಂಡೋ, ಸ್ಟಡಿ ಕ್ಯಾಬಿನೆಟ್ಟು. ಮಾಡ್ಕೊತಾರೆ ಓದ್ಕೊತಾರೆ ಅನ್ನೋ ಹಾಗಿದ್ರೆ ಇಲ್ಲೇ ಬೇಕಾದ್ರೆ ವರ್ಕ್ ಫ್ರಮ್ ಹೋಮ್ ಬೇಕಾದ್ರೆ ಮಾಡ್ಕೋಬೋದು. ಕ್ರಾಸ್ ವೆಂಟಿಲೇಷನ್, ಇಲ್ಲೊಂದು ಬಿಗ್ ವಿಂಡೋ ಬರುತ್ತೆ, ಇಲ್ಲೂ ಕೂಡ ಒಂದು ಬಿಗ್ ವಿಂಡೋ ಬರುತ್ತೆ. ಬೆಳಕು ಗಾಳಿಗೆ ಯಾವ ಥರದ್ದು ಮೋಸ ಇಲ್ಲ, ಸಕ್ಕತ್ತಾಗಿ ಬರುತ್ತೆ. ಈಗ ವಾರ್ಡ್ರೋಬರು, ಸ್ಲೈಡಿಂಗ್ ಡೋರ್ ವಾರ್ಡ್ರೋಬರ್ ಕೊಟ್ಟಿದ್ದಾರೆ, ಓವರ್ ಹೆಡ್ ವಾರ್ಡ್ರೋಬರ್ಗಳು ಕೊಟ್ಟಿದ್ದಾರೆ. ಆಮೇಲೆ ಇದ್ರ ಹಿಂದ್ಗಡೆ ಬಾತ್ರೂಮ್ ಬರುತ್ತೆ. ಇದು ಡ್ರೆಸ್ಸಿಂಗ್ ಟೇಬಲ್ಲು, ಅಲ್ಲಿ ಮಿರರ್ ಇದೆ, ಅದ್ರ ಹಿಂದ್ಗಡೆ ಸ್ಟೋರೇಜ್ ಬರುತ್ತೆ. ಕೆಳಗಡೆ ಮತ್ತು ಡ್ರಾಯರ್ಗಳು ಕೊಟ್ಟಿದ್ದಾರೆ, ಮತ್ತು ಮೇಲ್ಗಡೆ ಸ್ಟೋರೇಜು. ಇದು ಒಂದು ಚಿಲ್ಡ್ರನ್ ಬೆಡ್ರೂಮ್ನ ಬಾತ್ರೂಮ್ ಆಗಿರುತ್ತೆ. ಇಲ್ಲೂ ಕೂಡ ವಾಲ್ ಮೌಂಟ್ ಕಮೋಡ್ ಸಿಗುತ್ತೆ. ಸೆರಾ ಅಥವಾ ಹಿಂಡ್ವೇರು ಫಿಟ್ಟಿಂಗ್ ಎಲ್ಲ ಜಾಗೋ ಬೇಸಿಕ್ ಫಿಟ್ಟಿಂಗ್ ಸಿಗುತ್ತೆ. ಚಿಲ್ಡ್ರನ್ ಬೆಡ್ರೂಮ್ನ ಲಕ್ಷಣ ಇದು. ಓಕೆ, ದೆನ್ ಥರ್ಡ್ ಫ್ಲೋರ್ಗೆ ಮೂವ್ ಆಗೋಣ. ಆ್ಯಸ್ ಇಟ್ ಈಸ್ 3 ಫೀಟ್ ವೈಡ್ ಆಗಿದೆ. ಸ್ಟೇರ್ಕೇಸ್ ಲೈಟ್ ಸಿಗುತ್ತೆ. ಇಲ್ಲಿ ಎಲ್ಲೋ ಪೇಂಟ್ ಮಾಡಿಸಿದ್ದಾರೆ, ಲೈಕ್ ಐ ಥಿಂಕ್ ವಾಸ್ತು ಪ್ರಕಾರ ಅನಿಸುತ್ತೆ. ಮೇಲಿಂದ ಕೆಳಗಡೆ ನಮ್ಗೆ ಈ ಥರ ಇದೆ. ಕಂಟಿನ್ಯೂ ಪಿಲ್ಲರ್ ರಾಡ್ಗಳು ಸಿಗುತ್ತೆ. ಇದು ವುಡನ್ ಪಿಲ್ಲರ್ಗಳು ಸಿಗುತ್ತೆ. ಕೆಳಗಡೆ ನೀವು ಏನು ನೋಡಿದ್ರಲ್ಲ ಕಾಮನ್ ಒಂದು ಬಾಲ್ಕನಿ, ಅದೇ ಥರ ಇಲ್ಲೂ ಕೂಡ ಒಂದು ಬಾಲ್ಕನಿನ ಕೊಟ್ಟಿದ್ದಾರೆ ಮೇಲ್ಗಡೆ. ನಾನು ಕೆಳಗಡೆಯಿಂದ ಮೇಲೆ ಬಂದೆ, ಮೇಲಿಂದ ಕೆಳಗಡೆ ಈ ಥರ ಕಾಣಿಸುತ್ತೆ ಸ್ಟೇರ್ಕೇಸ್. ಸೊ ಇಲ್ಲೊಂದು ಬೆಡ್ರೂಮ್ ಇದೆ. ಇದು ಗೆಸ್ಟ್ ಬೆಡ್ರೂಮ್ ಅಂತ ಹೇಳ್ತೀನಿ ನಾನು. ಗೆಸ್ಟ್ ಬೆಡ್ರೂಮ್ ಗೆಳೆಯರೆ, ಜಸ್ಟ್ ಒಂದು ರೂಮಿಗೆ ಮಾತ್ರ ಕಾಟ್ನ ಕೊಟ್ಟಿರೋದು. ಇಲ್ಲಿ ಬೇಕು ಅಂದರೆ ನೀವು ಹಾಕ್ಕೋಬೇಕು, ಬೇಕು ಅಂದರೆ ಮಾಡಿಸ್ಕೊಡೋಣ. POP ಫಾಲ್ ಸೀಲಿಂಗು, ಕಲರ್ ಕಾಂಬಿನೇಷನ್ ನೋಡಿ ಚೆನ್ನಾಗಿ ಬಂದಿದೆ ಈ ರೂಮಿಗೆ. ವೈಟ್ ಆ್ಯಂಡ್ ಗ್ರೇ ಕಲರಲ್ಲಿರುವಂತಹ ಸ್ಲೈಡಿಂಗ್ ಡೋರ್ ವಾರ್ಡ್ರೋಬರು, ಓವರ್ ಹೆಡ್ ವಾರ್ಡ್ರೋಬರು, ಮಿರರು, TV ಕ್ಯಾಬಿನೆಟ್ಟು. ಓಕೆ, ಲೈಕ್ ಈ ಥರ ಇದೆ. ಹಾಗೆ ವೆಂಟಿಲೇಷನ್ಗೋಸ್ಕರ ಬಿಗ್ ವಿಂಡೋ ಕೊಟ್ಟಿದ್ದಾರೆ. ಮತ್ತು ಇಲ್ಲೇ ಬಾತ್ರೂಮ್ ಆ್ಯಸ್ ಇಟ್ ಈಸ್. ಇದು 3ನೇ ಬೆಡ್ರೂಮ್ ಈ ಮನೆಯದು. ಆಮೇಲೆ ಬಾಲ್ಕನಿ ಇದೆ. ಆಮೇಲೆ ಸಿಟ್ಔಟ್ ಏರಿಯಾ ಇದೆ, ತೋರಿಸ್ಕೊಡ್ತೀನಿ. ಇದು ನೋಡಿ ಬಾಲ್ಕನಿ, 2 ರೂಮ್ಗೂ ಅಥವಾ ಈ ರೂಮ್ಗೆ ಕಾಮನ್ ಆಗಿ ಒಂದು ಬಾಲ್ಕನಿ ಹೆವಿ ಇದೆ. ಓಕೆ, ಇಲ್ಲಿ ಮೋಲ್ಟ್ ಟೆರೆಸ್ಸು. ಇನ್ ಕೇಸ್ ಫ್ಯೂಚರಲ್ಲಿ ನೀವು ರೂಮ್ ಆಗಿ ಕನ್ವರ್ಟ್ ಮಾಡ್ಕೋಬೋದು. ಫ್ಲೋರಿಂಗ್ ಬಂದು ವುಡನ್ ಪ್ಯಾಟ್ರನ್ ಇರುವಂತಹ 2x2 ಫ್ಲೋರಿಂಗ್ ಕೊಟ್ಟಿದ್ದಾರೆ. ಇದು ಫುಲ್ ಓಪನ್ ಸ್ಪೇಸ್. ನೀವು ಜಸ್ಟ್ ವಾಲು ಅಥವಾ UPVC ಸ್ಲೈಡಿಂಗ್ ವಿಂಡೋ ಹಾಕ್ಕೊಂಡ್ರೆ ಇದು ಕೂಡ ಒಂದು ರೂಮ್ ಆಗಿ ಕನ್ವರ್ಟ್ ಆಗುತ್ತೆ. ವಾಷಿಂಗ್ ಮಷಿನ್ ಪಾಯಿಂಟು, ನಿಮಗೆ ಇನ್ಲೇಟು, ಔಟ್ಲೆಟ್ ಕೆಳಗಡೆ ಪ್ಲಗ್ ಪಾಯಿಂಟು. ವಾಷಿಂಗ್ ಮಿಷಿನ್ ಬೇಕಾದ್ರೆ ಇಲ್ಲಿ ಇಟ್ಕೋಬೋದು. ಮೇಲ್ಗಡೆನೂ ಕೊಟ್ಟಿದ್ದಾರೆ, ಇಲ್ಲೂ ಕೂಡ ಆಪ್ಷನ್ ಇದೆ. ಇದು ಸೆಕೆಂಡ್ ಆಪ್ಷನು, ಫಸ್ಟ್ ಆಪ್ಷನು ಮೇಲ್ಗಡೆ ಇದೆ. ಓಕೆ, ದಿಸ್ ಈಸ್ ದ ಥರ್ಡ್ ಫ್ಲೋರಲ್ಲಿ ಇರುವಂತಹ ಮೋಲ್ಡೆಡ್ ಟೆರೆಸ್ ಪಾಯಿಂಟ್ ಅಂತ ಹೇಳ್ಬೋದು. ನೋಡಿ, ಎಲ್ಲರೂ ಹೊರಗಡೆ ಸ್ಟೇರ್ಕೇಸ್ ಲ್ಯಾಡರ್ನ ಕೊಡ್ತಾರೆ. ಇದು ಇನ್ಬಿಲ್ಟು. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಎಲ್ಲ ವೀಡಿಯೋಗಳಲ್ಲಿ, ಇದು ಇದ್ದರೆ ತುಂಬ ಇಂಪಾರ್ಟೆಂಟ್. ಇದು ನೆಕ್ಸ್ಟ್ ನಿಮ್ಗೆ ಇನ್ನೊಂದು ಫ್ಲೋರ್ ಎಕ್ಸ್ಟ್ರಾ ಸಿಗುತ್ತೆ. ಇದು ಒಳ್ಳೆಯದು, ನನಗೆ ಇಷ್ಟ ಇದು. ಈಗ ನಾನು ನನಗೆ ಟಾಪ್ ಫ್ಲೋರಲ್ಲಿ ಮತ್ತೇನೇನಿದೆ ಅಂತ ತೋರಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಈಗ ಟಾಪ್ ಫ್ಲೋರಲ್ಲಿ ಬಂದಿದ್ದೀನಿ. ಮೇಲಿಂದ ಕೆಳಗಡೆ ಒಂದು ಫ್ಯಾನ್ಸಿ ಲೈಟ್ ಕೊಟ್ಟಿದ್ದಾರೆ. 4 ಹೋಲ್ಗಳಿದೆ ಸ್ಕೈ ಲೈಟ್ಗೋಸ್ಕರ, ನ್ಯಾಚುರಲ್ ಲೈಟ್ ಒಳಗಡೆ ಬರಲಿ ಅನ್ನೋ ಕಾರಣಕ್ಕೋಸ್ಕರ. ಇಲ್ಲಿ ಸ್ವಲ್ಪ ಸ್ಪೇಸ್ ಕೊಟ್ಟಿದ್ದಾರೆ. ಇಲ್ಲಿ ಏನಾದರೂ ಇಟ್ಟಿದ್ದರೆ ಇಂಡೋರಲ್ಲಿ ಇಟ್ಕೊಂಡು ಬೋಲ್ಟ್ ಹಾಕೊಳ್ಳೋದಕ್ಕೆ. ಇಲ್ಲೂ ಕೂಡ ಒಂದು ವೆಂಟಿಲೇಷನ್ಗೆ ವಿಂಡೋ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ MS ಒಂದು ಗೇಟ್ ಕೊಟ್ಟಿದ್ದಾರೆ, ಡೋರ್ ಕೊಟ್ಟಿದ್ದಾರೆ. ಲೈಕ್ ಈ ಥರ ಇದೆ. ಇಲ್ಲಿ
ನೀವಿಲ್ಲಿ ಒಂದು ವಾಷಿಂಗ್ ಮಷಿನ್ ಪಾಯಿಂಟ್ ನೋಡಿ, ಅಲ್ಲಿ ಇನ್ಲೆಟ್ ಇದೆ, ಪ್ಲಗ್ ಪಾಯಿಂಟು, ಔಟ್ಲೆಟು, ಕೆಳಗಡೆ ಪೈಪು 3 ಕಾಣಿಸ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ವಾಷಿಂಗ್ ಮಷಿನ್ ಬೇಕಾದ್ರೆ ಇಲ್ಲೂ ಕೂಡ ಇಟ್ಕೋಬೋದು, ಇಲ್ಲಿ ಇಟ್ಕೊಂಡ್ರೆ ಒಳ್ಳೆಯದು. ಅಥವಾ ಸಾಫ್ಟ್ನರು, ಪ್ರೆಷರ್ ಜೆಟ್ಟು ಆ ಥರ ಎಲ್ಲ ಬೇಕು ಅಂತಂದರೆ ಇಲ್ಲಿ ಬೇಕಾದ್ರೆ ಇನ್ಸ್ಟಾಲ್ ಮಾಡ್ಕೋಬೋದು. ಇದ್ರ ಮೇಲ್ಗಡೆ 1000 ಲೀಟರ್ ಸಿಂಟೆಕ್ಸ್ ಬರುತ್ತೆ. ಅದ್ರ ಪಕ್ಕದಲ್ಲೇ ನಾವು ಸೋಲಾರ್ ಪಾಯಿಂಟ್ ಎಲ್ಲ ಮಾಡಿದ್ದೀವಿ, ಅಲ್ಲಿ ಬೇಕಾದ್ರೆ ಇಟ್ಕೋಬೋದು. ಮೇಲ್ಗಡೆ ಹತ್ತೋದಕ್ಕೆ ಒಂದು ಲ್ಯಾಡರ್ ಕೂಡ ಮಾಡಿ ಕೊಟ್ಟಿದ್ದೀವಿ. ಹ್ಯಾಂಡ್ ವಾಶ್ ಏರಿಯಾ, ವಾಲ್ ಕ್ಲ್ಯಾಂಡಿಂಗ್ ಏನಿದೆಯಲ್ಲ ಟೈಲ್ಸ್ ಹಾಕ್ಕೊಟ್ಟಿದ್ದೀವಿ. ಬಟ್ಟೆ ಗಿಟ್ಟೆ ಸೆಳೆದ್ರೆ ಕೊಳೆ ಆಗ್ಬಾರ್ದಂತ ಇಲ್ಲಿ ಬಟ್ಟೆ ಒಗೆಯೋದಕ್ಕೆ ಕಲ್ಲನ್ನ ಹಾಕ್ಕೊಟ್ಟಿದ್ದೀವಿ. ಒಂದು ನಲ್ಲಿ ಪಾಯಿಂಟ್ ಇದೆ, ಸೋಲಾರ್ ಪಾಯಿಂಟ್ ಎಲ್ಲ ಮೂಲೆಯಲ್ಲಿ ಕಾಣಿಸ್ತಾ ಇದೆ. ಇದು ಇಷ್ಟು ಟಾಪ್ ಫ್ಲೋರಲ್ಲಿ ಇರುವಂಥದ್ದು. ತೊಳೆದಿರೋ ಬಟ್ಟೆಗಳೆಲ್ಲ ಒಣಗಿ ಹಾಕೋದಕ್ಕೆ ಕಂಬಿನ ಕೊಟ್ಟಿದ್ದೀವಿ, ಹಗ್ಗನ ಕಟ್ಕೋಬೇಕಾಗುತ್ತೆ. ಇದು ಈ ಮನೆಯ ಇಷ್ಟು ಲಕ್ಷಣಗಳು ನೋಡಿ. ಇಲ್ಲೆಲ್ಲ ವಿಲ್ಲಗಳೆಲ್ಲ ಇದೆ, ಹೆವಿ ಇಂಪ್ರೂವ್ಮೆಂಟ್ ಏರಿಯಾ ಇದು. 40 ಫೀಟ್ ರಸ್ತೆ ಇದೆ, ಆ್ಯಕ್ಚುಲಿ ಮೇಂಟೆನೆನ್ಸ್ ಮಾಡ್ಕೊಂಡಿಲ್ಲ ಅವರು. ಓಕೆ ಗೆಳೆಯರೆ, ನಮಗೆ ಕೆಂಗೇರಿ ಮೆಟ್ರೋ ಸ್ಟೇಷನ್ ಇದೆಯಲ್ಲ, ಇಲ್ಲಿದ್ದ ನನಗೆ ಗೊತ್ತಿರೋ ಪ್ರಕಾರ 2 ರಿಂದ 2.5 ಕಿಲೋಮೀಟ್ರು. ಆಮೇಲೆ ಕನಕಪುರ ವಾಜರಾಳಿ ಮೆಟ್ರೋ ಸ್ಟೇಷನು ಒಂದು 4 ಕಿಲೋಮೀಟ್ರ್ ಆಗಬಹುದು ಆಲ್ಮೋಸ್ಟ್, ಸರಿನಾ? ಆಮೇಲೆ ಈ ಮನೆ ಬಗ್ಗೆ ಫೈನಲಾಗಿ ಇನ್ನೊಂದು ಸಲ ಹೇಳ್ತೀನಿ. ಬನಶಂಕರಿ 6 ಸ್ಟೇಜ್ 10th ಬ್ಲಾಕು, ಕನಕ ಭವನದ ಹಿಂದ್ಗಡೆ 100 ಫೀಟ್ ರೋಡ್ ಏನಿದೆಯಲ್ಲ ಅದು ಹಿಂದ್ಗಡೆ ಬರುತ್ತೆ. ನಾರ್ತ್ ಈಸ್ಟ್ ಕಾರ್ನರ್ ಇದೆ, ನಾರ್ತ್ ಫೇಸ್ ಮೇನ್ ಡೋರ್ ಇದೆ, ಸಿಂಗಲ್ ಓನರು. ಆಸ್ಕಿಂಗ್ ಪ್ರೈಸ್ 1,55 lakhs, 1,55,00,000. ಸ್ಲೈಟ್ಲಿ ನೆಗೋಷಿಯಬಲ್ ಇದೆ ನೋಡಿ. ನಾರ್ತ್ ಈಸ್ಟು ತುಂಬ ರೇರ್ ಸಿಗೋದು ಈ ಪ್ರೈಸಲ್ಲಿ. ಇಲ್ಲಿ ಒಂದು ಮನೆ ನೋಡೋಕೆ ಬಂದರೆ ಒಂದು 10 ಮನೆಗಳು ತೋರಿಸ್ಬೋದು. ನಿಮಗೆ ಈ ಮನೆ ಇಷ್ಟ ಇದ್ದರೆ ನಾನು ಕೊಟ್ಟಿರೋಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಕರ್ಕೊಂಬಂದು ಮನೆಯನ್ನು ತೋರಿಸ್ತೀನಿ. ಇನ್ನೂ ಹೆಚ್ಚಿನ ವೀಡಿಯೋಗಳಿಗೋಸ್ಕರ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಥ್ಯಾಂಕ್ ಯು.